ಆತ್ಮೀಯ ವೀಕ್ಷಕರ ಸೌಮ್ಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ಒಂದು ವಿಶೇಷವಾದ ವ್ಯಕ್ತಿತ್ವದ ಬಗ್ಗೆ ಈ ಜ್ಯೋತಿಷ್ಯ ಮಾರ್ಗದರ್ಶಿ ತಿಳಿಸ್ತೀನಿ. ನೋಡಿ, ಜ್ಯೋತಿಷ್ಯ ಮಾರ್ಗದರ್ಶಕ್ಕೆ ಬರ್ತಕ್ಕಂತಹ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರ್ತಕ್ಕಂತಹ ಎಲ್ಲ ವಿಷಯಗಳಿಗೆ ಮೂಲ ಮತ್ತು ಈ ವಿಷಯಗಳನ್ನ ಸಂಗ್ರಹಿಸಿ ಕೊಟ್ಟಿರ್ತಕ್ಕಂತಹ ಮಹರ್ಷಿ ಬಗ್ಗೆ ನಿಮ್ಗೆ ತಿಳಿಸ್ತೀನಿ. ನೋಡಿ, ಲಗ್ಧ ಅಂತಕ್ಕಂಥ ಮಹರ್ಷಿ ಈ ವೇದಗಳಿಂದ ಈ ಜ್ಯೋತಿಷ್ಯ ಸಂಪುಟಗಳನ್ನು ಬೇರ್ಪಡಿಸಿ ಲಗ್ಧ ಸಂಹಿತೆ ಅಂತಕ್ಕಂಥ ಪುಸ್ತಕ ಬರತಕ್ಕಂಥದ್ದು. ಅದು ಈ ಜ್ಯೋತಿಷ್ಯ ಶಾಸ್ತ್ರದ ಮೊದಲನೇ ಪುಸ್ತಕ ಆಗಿರುತ್ತೆ. ಈ ಲಗ್ಧ ಮಹರ್ಷಿ ಕ್ರಿಸ್ತಪೂರ್ವ 14ರಲ್ಲಿ ಇದ್ದಾತನು. ವೇದಗಳಲ್ಲಿ ಬಂದಿರತಕ್ಕಂತಹ ಖಗೋಳ ವಿಷಯಗಳನ್ನು, ಜ್ಯೋತಿಷ್ಯ ಶಾಸ್ತ್ರಗಳ ವಿಷಯಗಳನ್ನು ಸಂಗ್ರಹಿಸಿ ಆತನು ಜ್ಯೋತಿಷ್ಯ ಶಾಸ್ತ್ರದ ಮೊದಲನೇ ಪುಸ್ತಕ ಬರೆದ. ಅದರಲ್ಲಿ ಋಗ್ವೇದದ 36 ಸಂಪುಟಗಳು, ಯಜುರ್ವೇದದ 45 ಸಂಪುಟಗಳು, ಅದೇ ರೀತಿಯಲ್ಲಿ ಅಥರ್ವ ವೇದದ 19 ಸಂಪುಟಗಳನ್ನು ಓದಿ, ಅಂದರೆ ಅಗಾಧವಾಗಿರ್ತಕ್ಕಂಥ ವೇದಶಾಸ್ತ್ರವನ್ನು ಓದಿ ಅದರಲ್ಲಿ ಬೇರ್ಪಡಿಸಿ ಅದರಿಂದ ಜ್ಯೋತಿಷ್ಯ, ಲಗ್ಧ ಜ್ಯೋತಿಷ್ಯ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೆದಿರ್ತಾನೆ. ಈತನು ಮೊದಲನೆಯ ಮಹರ್ಷಿ, ಜ್ಯೋತಿಷ್ಯ ವಿಷಯದಲ್ಲಿ ನಮಗೆ ಜ್ಞಾನ ಕೊಟ್ಟಿರ್ತಕ್ಕಂತಹ ಮೊದಲನೇ ಮಹರ್ಷಿ ಆಗಿರುತ್ತಾನೆ.